ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಕಾಂಗ್ರೆಸ್ ಮುಖಂಡನಿಗೆ ಈಗ ನಡುಕ ಶುರುವಾಗಿದೆ. ಕಳೆದ ಹಲವು ದಿನಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿರೋ ರಾಜೀವ್ ಗೌಡನ ಕಣ್ಣಾ ಮುಚ್ಚಾಲೆ ಆಟಕ್ಕೆ ಈಗ ಬ್ರೇಕ್ ಬೀಳುವ ಸಮಯ ಹತ್ತಿರ ಬಂದಿದೆ. ನಿರೀಕ್ಷಣಾ ಜಾಮೀನು ಹಿಡಿದು ಅಬ್ಬರಿಸೋಣ ಅಂದುಕೊಂಡಿದ್ದ ಆರೋಪಿಗೆ ಕೋರ್ಟ್ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ. ಧಮಕಿ ಹಾಕಿದ್ದ ಕೈ ಮುಖಂಡನಿಗೆ ಶಾಕ್ ಮೇಲೆ ಶಾಕ್. ಕೋರ್ಟ್ನಲ್ಲಿ ಬೆಂಕಿ ಗೌಡನ ಜಾಮೀನು ಅರ್ಜಿ ವಜಾ. ಇನ್ನೇನಿದ್ರು ಉತ್ತರ ಕುಮಾರ ರಾಜೀವ್ ಗೌಡನ ಅರೆಸ್ಟ್ ಫಿಕ್ಸ್. ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆಗೆ ದರ್ಪ ತೋರಿಸಿದ್ದ ಆರೋಪಿ ಈಗ ದಿಕ್ಕಿಲ್ಲದೆ ಕಂಗಾಲಾಗಿದ್ದಾನೆ. ಕಳೆದ 10 ದಿನಗಳಿಂದ ಕಾಕಿ ಕಣ್ಣಿಗೆ ಮಣ್ಣೆರಚಿ ತಲೆ ಮರೆಸಿಕೊಂಡಿದ್ದ ರಾಜೀವ್ ಗೌಡನಿಗೆ ಈಗ ದೊಡ್ಡ ಹಿನ್ನಡೆಯಾಗಿದೆ. ತನ್ನ ಪ್ರಭಾವ ಬಳಸಿ ಜಾಮೀನು ಪಡೆದು ಆಚೆ ಬರಬಹುದು ಅನ್ನೋ ಬೆಂಕಿ ಲೆಕ್ಕಾಚಾರದಲ್ಲಿದ್ದ ಬೆಂಕಿ ರಾಜೀವ್ಗೆ ಸಂಕಷ್ಟ ಹೆಚ್ಚಾಗಿದೆ. ಚಿಂತಾಮಣಿ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಾಧೀಶರಾದ ಕಾಂತರಾಜು ಅವರು ವಜಾ ಮಾಡಿದ್ದಾರೆ. ರಾಜೀವ್ ಗೌಡ ಪರವಾಗಿ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದವನ್ನ ಮಂಡಿಸಿದ್ರೆ ಸರ್ಕಾರಿ ಅಭಿಯೋಜಕಿ ಸುಮತಿ ಶಾಂತಮೇರಿ ಅವರು ಇವನ ದರ್ಪದ ಇತಿಹಾಸವನ್ನೇ ಬಿಚ್ಚಿಟ್ಟಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಜಾಮೀನು ವಜಾ ಆಗ್ತಾ ಇದ್ದಂತೆ ಕೋರ್ಟ್ ಹತ್ತಿರ ಸಂಭ್ರಮಕ್ಕೆ ಕಾದಿದ್ದ ರಾಜೀವ್ ಗೌಡನ ಬೆಂಬಲಿಗರು ಈಗ ಮುಖ ಕೆಳಗಡೆ ಹಾಕಿ ಕಾಲ್ಕಿತ್ತಿದ್ದಾರೆ. ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ರಾಜೀವ್ ಗೌಡನ ಪತ್ನಿ ಸಹನಾ ಕೂಡ ನಾಪತ್ತೆಯಾಗಿದ್ದಾರೆ. ಆದರೆ ಧಮಕಿ ವೀರ ಮಾತ್ರ ಇನ್ನೂ ಭೂಗತನಾಗಿದ್ದಾನೆ. ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಈಗ ಜಿಲ್ಲಾದ್ಯಂತ ಪೊಲೀಸರು ಅಲರ್ಟ್ ಆಗಿದ್ದು ಯಾವ ಕ್ಷಣದಲ್ಲಾದರೂ ರಾಜೀವ್ ಗೌಡನ ಕೈಗೆ ಕಾಕಿ ಕೋಳ ಬೀಳೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಒಟ್ಟಾರೆ ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಏನೆಲ್ಲ ಕಸರತ್ತನ್ನ ಮಾಡಿದ್ರೂ ರಾಜೀವ್ ಗೌಡನಿಗೆ ಈಗ ಸೋಲಾಗಿದೆ. ಲೇಡಿ ಆಫೀಸರ್ಗೆ ಬೆದರಿಕೆ ಹಾಕಿದ್ದ ಪರಿಣಾಮ ಈಗ ಜೈಲು ಪಾಲಾಗುವ ಹಂತಕ್ಕೆ ತಂದು ನಿಲ್ಲಿಸಿದೆ. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.